ಹಾಯ್ ಹಲೋ ನಮಸ್ತೆ. ನನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋನಲ್ಲಿ ನನ್ನ ಹತ್ರ ಇರುವಂತಹ ಮತ್ತೆ ಕೆಲವು KSIC ಮೈಸೂರು ಸಿಲ್ಕ್ ಸೀರೆಗಳನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಸೀರೆ ರಾಯಲ್ ಬ್ಲೂ ಕಲರ್ ಇದೆ. ಇದಕ್ಕೆ ಬ್ರೌನ್ ಕಲರ್ ಸೆರಗಿದೆ. ಅದೇ ತರಹ ಬ್ರೌನ್ ಕಲರ್ ಬಾರ್ಡ್ರ್ ಇದೆ ನೋಡಿ. ಇದು ಈ ತರಹ ಇದೆ. ಇದು ಸಿಂಗಲ್ ಸೈಡ್ ಬಾರ್ಡ್ರ್. ಇದು ಅಂದರೆ ಒಂದು ಸೈಡ್ ಮಾತ್ರ ಬಾರ್ಡ್ರ್ ಇದೆ. ಇನ್ನೊಂದು ಸೈಡಲ್ಲಿ ಒಂದು ಸಣ್ಣದಾದಂತಹ ಒಂದು ಜರಿದು ಲೈನ್ ಬಂದಿದೆ. ಇದು ನೋಡಿ ಕೋಡ್. ಇದು ನಾನು ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೀನಿ, ಪ್ರತಿ ಮೈಸೂರು ಸಿಲ್ಕಿಗೆ ಸೀರೆಗೆ ಅದರದೇ ಆದಂತಹ ಕೋಡ್ ಇರುತ್ತೆ, ನಂಬರ್ ಇರುತ್ತೆ. ಇದರಿಂದ ಸುಲಭವಾಗಿ ನಾವು ಐಡೆಂಟಿಫೈ ಮಾಡೋದಕ್ಕೆ KSIC ಸೀರೆಗಳನ್ನು ಸುಲಭ ಆಗುತ್ತೆ. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಸೀರೆ ಕಾಫಿ ಕಲರ್ ಇದೆ. ನಂತರ ಸೆರಗು ಮತ್ತು ಬಾರ್ಡರು ಮೆಜೆಂಟಾ ಕಲರಲ್ಲಿದೆ, ಕಾಂಟ್ರಾಸ್ಟ್ ಕಲರ್ ಸ್ಯಾರಿ. ಈಗ ತೋರಿಸ್ತಾ ಇದ್ದೀನಲ್ಲ, ಅದು ಸೀರೆದು ಬಾರ್ಡ್ರ್ ಇದೆ, ಸ್ವಲ್ಪ ರಿಚ್ ಇದೆ, ಅಂದರೆ ಸುಮಾರು ಲೈನ್ಸ್ ಇದೆ ಜರಿನಲ್ಲಿ. ಇದು ಸೆರಗಿದು. ಯೂಶ್ವಲಿ KSIC ಸೀರೆಗಳಲ್ಲಿ ಇದೇ ತರಹ ಸೆರಗಲ್ಲಿ ಜರಿಗಳು ಬಂದಿರುತ್ತೆ. ಇದು ಇದರ ಸೀರೆಯ ಕೋಡ್. ಇದು ನಂತರ ಇನ್ನೊಂದು ಸೈಡಲ್ಲಿ ಈ ತರಹ ಸಿಂಗಲ್ ಲೈನಲ್ಲಿ ಜರಿನ ನೇಯ್ದಿರ್ತಾರೆ. ತುಂಬ ಚೆನ್ನಾಗಿದೆ ಈ ಕಾಂಬಿನೇಷನ್ ಕೂಡ. ಆಮೇಲೆ ತುಂಬ ದಿನದ ತನಕ KSIC ಸೀರೆಗಳನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಟಿಪ್ ಏನು ಅಂತ ಹೇಳಿದ್ರೆ, ನಾವು ಫಸ್ಟು ಯಾವ ತರಹ ಫೋಲ್ಡ್ ಮಾಡಿರ್ತೀವೋ ನೆಕ್ಸ್ಟ್ ಟೈಮು ಅದನ್ನು ರಿವರ್ಸ್ ಸೈಡಲ್ಲಿ ಫೋಲ್ಡ್ ಮಾಡಿಟ್ರೆ ಸೀರೆ ಹರಿಯೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಈ ಸೀರೆ ತುಂಬ ಹಳೆ ಸೀರೆ. ಇದನ್ನು ಆಲ್ಮೋಸ್ಟ್ ಒಂದು 40 ಇಯರ್ಸ್ ಬ್ಯಾಕ್ ನಾನು ಕೊಂಡ್ಕೊಂಡಿದ್ದೆ. ಇದು ಆ್ಯಕ್ಚುಲಿ ನಾನು ಕೊಂಡ್ಕೊಂಡಾಗ ಪರ್ಪಲ್ ಕಲರ್ ಇತ್ತು. ಅದು ತುಂಬ ಫೇಡ್ ಆಯಿತು ಅಂತ ಹೇಳಿ ನಾನು ಇದಕ್ಕೆ ಬ್ಲ್ಯಾಕ್ ಕಲರಲ್ಲಿ ಡೈ ಮಾಡಿಸ್ದೆ. ಈಗ ಬ್ಲ್ಯಾಕ್ ಕಲರಲ್ಲಿ ಇದೆ ಸೀರೆ ನೋಡಿ. ಇದರ ಜರಿ ಯಾವ ತರಹ ಶೈನಿಂಗ್ ಇದೆ ನೋಡಿ. ಸ್ವಲ್ಪ ಜರಿನಲ್ಲಿ ಹಾಳಾಗಿದೆ, ಆದರೂ ಕೂಡ ಉಡ್ಬಹುದು. ಇದು ಸೆರಗು. ಈ ಸೀರೆಗೆ ಆ್ಯಕ್ಚುಲಿ ನಾನು 1,500 ಕೊಟ್ಟಿದ್ದೆ. ಈ ಸೀರೆ ನೋಡಿ, ಇದು ಪಾಚಿ ಗ್ರೀನ್ ಕಲರಲ್ಲಿದೆ. ಇದರ ಸೆಲ್ಫ್ ಕಲರ್ ಸ್ಯಾರಿ. ಬಾರ್ಡ್ರ್ ಈ ಡಿಸೈನಲ್ಲಿದೆ. ಸೆರಗು ತುಂಬ ರಿಚ್ ಇದೆ, ರಿಚ್ ಪಲ್ಲು ಇದೆ ಸ್ಯಾರಿಗೆ. ಎರಡು ಸೈಡ್ ಬಾರ್ಡ್ರು ಇದೆ. ಇನ್ನೊಂದು ಸೈಡಲ್ಲಿ ಈ ತರಹ ಇದೆ ಸ್ಯಾರಿ ಬಾರ್ಡರು. ಕಲರ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಇದ್ರದ್ದು ಕೂಡ. ಸೊ ಇನ್ನೊಂದು ಟಿಪ್ ಏನಪ್ಪ ಸೀರೆ ತುಂಬ ದಿನದವರೆಗೆ ಇಟ್ಕೊಳ್ಳೋದಕ್ಕೆ ಅಂತ ಅಂದರೆ, ನಾವು ಸೀರೆನ ಉಟ್ಟ ತಕ್ಷಣ ಅದನ್ನು ತಕ್ಷಣ ಫೋಲ್ಡ್ ಮಾಡಿ ಇಡಬೇಡಿ. ಯಾಕಂತ ಹೇಳಿದ್ರೆ ಕೆಲವರು ಸ್ವೆಟ್ ಆಗ್ತಾರೆ, ಆಗ ಸೀರೆನಲ್ಲಿ ಮಾಯಿಶ್ಚರ್ ಹಾಗೇ ಇರುತ್ತೆ. ಆವಾಗ ನಾವು ತಕ್ಷಣ ಫೋಲ್ಡ್ ಮಾಡಿಟ್ರೆ ಅದು ಒಂಥರ ಕೆಟ್ಟ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಸ್ಯಾರಿ ವೇರ್ ಮಾಡಿದ ತಕ್ಷಣ ಅದನ್ನು ಫೋಲ್ಡ್ ಮಾಡ್ದೇ ಗಾಳಿಗೆ ಅಟ್ಲೀಸ್ಟ್ ಅಂದ್ರೂ 1 ಅವರ್ ಬಿಟ್ಬಿಟ್ಟು ನಂತರ ಫೋಲ್ಡ್ ಮಾಡಿಡೋದು ಬೆಸ್ಟ್. ಈ ಸೀರೆನ ನಾನು ಸುಮಾರು 15 ವರ್ಷ ಆಗಿದೆ ಇದನ್ನು ಕೊಂಡ್ಕೊಂಡು. ಆಗ ನಾನು ಈ ಸೀರೆಗೆ 34K ಕೊಟ್ಟಿದ್ದೀನಿ. ಈ ಸೀರೆ ಸ್ಕೈ ಬ್ಲೂ ಕಲರಲ್ಲಿದೆ. ಸೆಲ್ಫ್ ಕಲರ್ ಸ್ಯಾರಿ. ಎರಡು ಸೈಡಲ್ಲೂ ಕೂಡ ಈ ತರಹ ಜರಿ ಇದೆ. ಇದು ಸೆರಗು ನಾನು ತೋರಿಸ್ತಾ ಇರೋದು. ನಂತರ ಇದಕ್ಕೆ ಅದರಲ್ಲೇ ಸೆಲ್ಫ್ ಕಲರಲ್ಲಿ ನಾನು ಕುಚ್ಚನ್ನು ಹಾಕ್ಸ್ಕೊಂಡಿದ್ದೀನಿ.
ಇದ್ರ ಬಾರ್ಡ್ರ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಇದನ್ನು ಕೂಡ ನಾನು ಸುಮಾರು 15-16 ವರ್ಷದ ಹಿಂದೆ ಕೊಂಡ್ಕೊಂಡಿದ್ದೆ. ಈ ಸೀರೆ ಕನಕಾಂಬ್ರ ಕಲರ್ ಸ್ಯಾರಿ ಇದು ಕೂಡ ಡಬಲ್ ಸೈಡ್ ಬಾರ್ಡ್ರ್ ಇರುವಂತಹ ಸೀರೆ. ಇದು ಈ ತರಹ ಇದೆ ಬಾರ್ಡರು. ಇದು ಸೆರ್ಗು. ನಂತರ ಇದು ಅದರ ಯೂನಿಕ್ ಕೋಡ್. ಇದು ನಾನು ಲಾಸ್ಟ್ ಸ್ಯಾರಿ ಹಾಕಿದ್ನಲ್ಲ ಸ್ಕೈ ಬ್ಲೂ ಕಲರ್ ಆ ಸೀರೆ, ಅದು ಮತ್ತು ಈ ಸೀರೆಗೆ ನಾನು ಆಲ್ಮೋಸ್ಟ್ 15 ವರ್ಷದ ಹಿಂದೆ ನಾನು ಕೊಂಡ್ಕೊಂಡಿದ್ದು. ಅದಕ್ಕೆ ನಾನು ಮೋಸ್ಟ್ಲಿ 16,000 ಏನೋ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಸೀರೆಗಳನ್ನು. ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.